ಈ ಮನೆ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳಕ್ ಏನಿದೆ? ಒಡ್ಕಲ್ ಬಾಗ್ಲು, ಮುರ್ಕಲ್ ಕಿಟಕಿ, ಹರ್ಕಲ್ ಕರ್ಟನು, ಮಳೆ ಬಂದ್ರೆ ಸೋರೋ ಸೂರು. ಆಹಾ, ಗೋಡೆಗೆ ಗೆದ್ಲು ಹಿಡಿತು ಅಂತ ಮನೆಗೆ ಬೆಂಕಿ ಇಡಕ್ಕಾಗತ್ತಾ? ನೋಡಿ, ಇವಾಗ ಹಳೆ ವಿಷಯ ಎಲ್ಲ ತೆಗೆದು ಇನ್ಸಲ್ಟ್ ಮಾಡಬೇಡಿ ನೀವು. ಯಾರು ಯಾರು? ನಾನು ನಿಮ್ಗೆ ಇನ್ಸಲ್ಟ್ ಮಾಡ್ತಾ ಇದ್ದೀನಾ? ಮತ್ತಿನ್ನೇನು, ಯಾವಾಗ ನೋಡಿದ್ರು ನನ್ನನ್ನ ಒಳ್ಳೆ ವಿಲನ್ ತರನೇ ಟ್ರೀಟ್ ಮಾಡ್ತೀರಾ. ನಾನು ನಿಮ್ ಕತೆಲಿ ಹೀರೋ ಮೇಡಮ್. ಏನು ಏನಂದ್ರೆ ಇನ್ನೊಂದ್ಸಲ ಹೇಳಿ. ಅಂದ್ರೆ ಅವ್ರವ್ರ ಕತೆಗೆ ಅವ್ರವ್ರೇ ಹೀರೋ ಅಂತ ಹೇಳ್ದೆ. ನಾಚಿಕೆ ಆಗಲ್ವಾ? ಅಲ್ಲ, ನನಗೇನ್ ಗೊತ್ತಿತ್ತು ನೀವ್ ಇಷ್ಟು ದೂರ ಬಂದು ನನಗ್ ವೈಫ್ ಆಗ್ತೀರಾ? ಏನು? ಅಲ್ಲ, ಅಂದ್ರೆ ನೀವ್ ಇಲ್ಲಿವರೆಗೂ ಬಂದು ನಮ್ಮ ಮನೆ ನೋಡ್ತೀರಾ ಅಂತ ನನಗೇನ್ ಗೊತ್ತಿತ್ತು ಅಂತಂದೆ. ಅದಕ್ಕೆ ಒಂದ್ ಸುಳ್ಳು ಹೇಳ್ದೆ. ಅದನ್ನೇ ಹಿಡ್ಕೊಂಡು ಪದೇ ಪದೇ ಟಾರ್ಚರ್ ಕೊಡೋದು ಚೆನ್ನಾಗಿರಲ್ಲ. ನನಗೂ ಹಾರ್ಟ್ ಇದೆ, ಹರ್ಟ್ ಆಗತ್ತೆ, ತಿಳ್ಕೊಳ್ಳಿ. ಆ ತರ ಲಕ್ಷಣ ಯಾವ್ದು ನಂಗೆ ಕಾಣಿಸ್ತಿಲ್ವಲ್ಲ. ಈಗ್ಲೂ ಸೆಂಟ್ರಲೈಸ್ಡ್ AC ಹಾಕ್ಸ್ತೀನಿ ಅಂತ ಬಿಲ್ಡಪ್. ಇನ್ನು ಅದ್ ಏನೇನ್ ಸುಳ್ಳು ಹೇಳ್ಬಿಟ್ಟು ನನ್ನ ಯಾಮಾರಿಸ್ಬೇಕು ಅಂತ ಇದ್ದೀರಾ? ರೀ, ಎಲ್ಲದಕ್ಕೂ ಸುಳ್ಳು 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 ಅಂತ ಹೇಳಿ ನನ್ನ ಕ್ಯಾರೆಕ್ಟರ್ನ ಡ್ಯಾಮೇಜ್ ಮಾಡ್ಬಿಡಿ ನೀವು. ನಾನೇನಾದ್ರೂ ನಿಜ ಹೇಳಿದ್ರೆ ನೀವು ನನ್ನ ಹತ್ರ ಮಾತಾಡ್ತಿದ್ರಾ ಹೇಳಿ? ಓಹ್, ಇಷ್ಟಕ್ಕೂ ನಾನ್ ಯಾಕೆ ನಿಮ್ ಜೊತೆ ಮಾತಾಡ್ಬೇಕು ಅನ್ಕೊಂಡ್ರಿ? ನಾನ್ ಮಾತಾಡ್ಲಿಲ್ಲ ಅಂದ್ರೆ ನಿಮಗೇನ್ ಕಷ್ಟ ಆಗ್ತಿತ್ತು? ಹೌದೌದು, ನನಗೇನ್ ಕಷ್ಟ ಆಗ್ತಿರ್ಲಿಲ್ಲ ಬಿಡಿ, ನಿಮ್ಗೆ ಎಲ್ಲ ಕಷ್ಟ ಆಗ್ತಿತ್ತು, ತಿಳ್ಕೊಳ್ಳಿ. ಅದೇಗೋ? ನಿಮ್ ಮನೆಯವ್ರು ನಿಮ್ ಮಾತು ಕೇಳ್ತಾ ಇದ್ರಾ? ಆ ಕರಡಿ ನನ್ ಮಗ ಆರ್ಯನ್ ಜೊತೆ ನಿಮ್ ಮದ್ವೆ ನಿಲ್ತಾ ಇತ್ತಾ? ನೀವು ಬೆಂಗಳೂರಿಗೆ ಬರಕ್ ಆಗ್ತಿತ್ತಾ? ನಿಮ್ ಲೈಫ್ ಚೇಂಜ್ ಆಗ್ತಿತ್ತಾ? ಅಷ್ಟೇ ಯಾಕೆ ನಿಮ್ಗೆ ಕೆಲಸ ಹುಡ್ಕಕ್ ಆಗ್ತಾಯ್ತಾ ಹೇಳಿ? ಇವಾಗ ನೋಡಿ ಎಷ್ಟ್ ಚೆನ್ನಾಗಿದ್ದೀರಾ, ನೀವ್ ಅನ್ಕೊಂಡಂಗ್ ಬದುಕ್ತಾ ಇದ್ದೀರಾ. ಇದೆಲ್ಲ ನಾನ್ ಹೇಳಿರೋ ಸುಳ್ಳಿಂದನೆ, ತಿಳ್ಕೊಳ್ಳಿ. ಅಂದ್ರೆ ನನಗ್ ಒಳ್ಳೇದಾಗ್ಲಿ ಅಂತ ನೀವ್ ಅಷ್ಟೆಲ್ಲ ಸುಳ್ಳು ಹೇಳಿದ್ರಿ ಅಲ್ವಾ? ಅಫ್ಕೋರ್ಸ್, ನಾನ್ ಸುಳ್ಳು ಹೇಳೋದಕ್ಕೆ ನೀವ್ ಇಷ್ಟೆಲ್ಲ ನನ್ನ ಹತ್ರ ಮಾತಾಡಿದ್ರಿ, ಅದಕ್ಕೆ ಇಷ್ಟೆಲ್ಲ ನಡೆದಿದ್ದು, ತಿಳ್ಕೊಳ್ಳಿ. ಒಬ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಸುಳ್ಳು ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಮ್ಮ ಅಪ್ಪನೇ ಹೇಳಿದ್ದಾರೆ. ಹಾ, ಕಾಲಿಲ್ಲೇ ಇದೆ, ಕ್ಷಮೆ ಎಲ್ಲ ಕೇಳೋದ್ ಬೇಡ, ರೆಸ್ಪೆಕ್ಟ್ ಮನ್ಸಲ್ಲೇ ಇರ್ಲಿ. ಮತ್ತೆ ಇನ್ಸಲ್ಟ್ ಮಾಡದೆ ಇದ್ರೆ ಸಾಕು. ಅಲ್ಲ, ನನ್ನ ಸಾಯಿಸಿ ನೀವ್ ಯಾಕೆ ಅನ್ಯಾಯವಾಗಿ ಜೈಲ್ಗೆ ಹೋಗ್ತೀರಾ? ಮತ್ತೆ ಹೀಗ್ ಮಾಡಲ್ಲ, ಕ್ಷಮಿಸ್ಬಿಡಿ. ಹಬ್ಬ, ಬದುಕೊಂಡೆ ದೇವ್ರೆ, ಥ್ಯಾಂಕ್ ಯು. ನಿನ್ನೆ ರಾತ್ರಿ ಅಪ್ಪ ಹೇಳಿದ್ರು ಅಂತ ಗೂಳಿ ನುಗ್ದಂಗ್ ರೂಮ್ ಬೇರೆ ನುಗ್ತೀರಾ? ನೋಡಿ, ನಾನೇನ್ ಬೇಕು ಅಂತ ನಿಮ್ ರೂಮಿಗೆ ಬಂದಿಲ್ಲ, ಎಲ್ರೂ ಒತ್ತಾಯ, ಅದಕ್ಕೆ ಹಾಗೆ ಮಾಡಿದೆ. ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತಾರೆ ಗೊತ್ತಾ? ಮ್ಯಾನೇಜ್ಮೆಂಟ್. ಓಹೋ, ಹೀಗೆಲ್ಲ ಡೌ ಮಾಡ್ಕೊಂಡ್ ಡ್ರಾಮಾ ಮಾಡೋರ್ಗೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಗೊತ್ತಾ? ಏನು? ಹರಿ ಅಂತಾರೆ. ಥ್ಯಾಂಕ್ ಯು. ಅಲ್ಲ ರೀ, ಲೈಫಲ್ಲಿ ಒಂದಾದ್ರೂ ನಿಜ ಹೇಳಿ, ನಿಮ್ನ ನೀವು ಪ್ರೂವ್ ಮಾಡ್ಕೊಂಡಿದ್ದೀರಾ. ಗೊಂಬೆಗೆ ಕೈ ಮುಗಿದ್ರು ನಂಬಿಕೆ ಇರ್ಬೇಕಂತೆ, ಆದ್ರೆ ನಿಮ್ ಜೊತೆ ಇಷ್ಟೆಲ್ಲ ಮಾತಾಡಿದ್ರು ನೀವ್ ಒಂದ್ ಮಾತ್ ಮೇಲೂ ನಂಗೆ ನಂಬಿಕೆ ಬರ್ತಾ ಇಲ್ಲ. ನೀವು ನಾನು ನಂಬಲ್ಲ, ಅಣ್ಣ ಮೈನೇ ನಂಬೋದು ಅಲ್ವಾ? ಯಾವಾಗ ನೋಡಿದ್ರು ಮುತ್ತಣ್ಣನ್ಗೆ ನನಗಿಂತ ಜಾಸ್ತಿ ನೀವೇ ಅಣ್ಣ 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 ಅಂತ ಇರ್ತೀರಾ. ಅವನು ನನ್ಗೆ ಅಣ್ಣನ ನಿಮ್ ಗಂಡನ ಅಂತ ಡೌಟ್ ಆಗ್ತಾ ಇದೆ. ನಾಳೆ ದಿನ ಸ್ಲೋಲಿ ನನ್ನನ್ನು ಅಣ್ಣ ಅಂತ ಕರ್ಬಿಡ್ಬೇಡಿ. ಆಮೇಲೆ ಕೋಪ ಕಮ್ಮಿ ಆಯ್ತು. ಅಯ್ಯೋ, ನಗದ ಯಾಕ್ರಿ ಸ್ಟಾಪ್ ಮಾಡ್ಬಿಟ್ರಿ? ನಗ್ನಗ್ತಾ ಖುಷಿಯಿಂದ ಇದ್ರೆ ಮೈಗೂ ಮನ್ಸ್ಗೂ ತುಂಬಾ ಒಳ್ಳೇದು. ನಗ್ರಿ, ನಗಿ. ಸಾಕು ನೋಡಿ, ನನ್ ಕೆಲ್ಸದ ವಿಷಯದಲ್ಲಿ ಸುಳ್ಳು ಹೇಳಿದ್ರಿ, ಏನೋ ಹೋಗ್ಲಿ ಪಾಪ ಅಂತ ನಾನು ಬಿಟ್ಟಿದ್ದೀನಿ. ಮತ್ತೆ ನನ್ನ ವಿಷಯದಲ್ಲಿ ನೀವು ಬೇರೆ ಯಾವ್ದಾದ್ರು ಸುಳ್ಳು ಹೇಳಿರೋದು ನಂಗೆ ಗೊತ್ತಾಗ್ಬೇಕು. ನಾನು ಇನ್ನೊಂದು ಮುಖನೇ ತೋರಿಸ್ಬೇಕಾಗತ್ತೆ. ಹಲೋ, ನಾನು ಹೇಳಿದ ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು. ತಾವಿನ್ನು ಇದು ಅರ್ಥ ಆಯ್ತು ಬಿಡಿ. ನಾನು ಒಬ್ಬೊಬ್ರನ್ನು ಸಂಭಾಳಿಸೋಷ್ಟು ನನಗೆ
ಯೋ ಯೋ ಏನಯ್ಯ ಮಾಡ್ತಿದ್ಯಾ? ಅಯ್ಯೋ ಹೋಗೋ, ಗೋಡೆ ಗಿಡ ಇಟ್ಟಿದ್ದಿ ತಲೆ ಬೀಳುತ್ತೆ. ಅಯ್ಯಯ್ಯೋ ಅಣ್ಣ ಅಣ್ಣ ಬಾರಣ, ಇಲ್ಲಪ್ಪ ಮೊಳೆ ಹೊಡೆದು ಮನೆ ಹಾಳು ಮಾಡ್ತಿದ್ದಾನೆ. ಅಪ್ಪ ನೋಡೋಣ. ಅಪ್ಪ ಅಪ್ಪ ಏನಪ್ಪ ಮಾಡ್ತಿದ್ಯಾ? ಮೊದ್ಲೇ ಗೋಡೆ ಸರಿ ಇಲ್ಲ ಅಂತ ಗೊತ್ತು ತಾನೆ. ವೈಟ್ ಅಂಡ್ ಸಿ. ಅವನು ಮದುವೆ ಆಗಿದ್ದಾನೆ, ಹೆಂಡತಿ ಜೊತೆ ಮಲಗೋದು ಬಿಟ್ಬಿಟ್ಟು ನಿಮ್ಗಳ ಜೊತೆ ಏನೋ ಮಲಗೋದು? ಆಹಾ, ನೈಟ್ ಹೇಳಿದ್ದು ಇವಾಗ ಕರೆಕ್ಟ್ ಟೈಮಿಗೆ ವರ್ಕ್ ಆಗ್ತಾ ಇದೆ. ಅಪ್ಪ ನಿನಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅಪ್ಪ ಯಾಕಪ್ಪ ಈ ಫೋಟೋ ಅಲ್ಲೇ ತಂದೆ? ಇದನ್ನೆಲ್ಲ ಯಾರು ಮಾಡಕ್ ಹೇಳಿದ್ ನಿಂಗೆ? ಅಪ್ಪ ಫೋಟೋ ತಂದ್ರೆ ನಿಂಗೇನಣ್ಣ ಪ್ರಾಬ್ಲಮ್? ಮೈ ಸನ್, ದಿಸ್ ಇಸ್ ಗಂಧದ ಗುಡಿ. ತಲಾಂತರದಿಂದ ನಮ್ಮ ಹಿರಿಯರು ಬಾಳಿ ಬದುಕಿರೋ ಪ್ಯಾಲೇಸು. ಮನೆ ಮೇಲೆ ಮನೆಗೆ ಮೇಲ್ಛಾವಣಿ ಎಷ್ಟು ಇಂಪಾರ್ಟೆಂಟೋ, ಮನೆ ಒಳಗೆ ಗೋಡೆ ಮೇಲೆ ಫ್ಯಾಮಿಲಿ ಫೋಟೋ ಇದ್ರೆ ಅಷ್ಟೇ ರೆಸ್ಪೆಕ್ಟ್. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ಅಣ್ಣ ಆ ವಯ್ಯ ಅವಾಗೊಂದು ಇವಾಗೊಂದು ಒಳ್ಳೊಳ್ಳೆ ಕೆಲಸ ಮಾಡ್ತಿರ್ತಾನೆ ಅಲ್ವಾ? ಅದೇನ್ ನೋಡ್ತೀಯ? ಇಲ್ಲೋಡ, ಹೀರೋ ಹೀರೋ ತರ ಕಾಣಿಸ್ತಿದೀನಿ. ಆಹಾ, ಈ ಜೋಡಿ ಫೋಟೋ ತೆಗಿಯಕ್ಕೆ ಆ ಫೋಟೋಗ್ರಾಫರ್ ಪುಣ್ಯ ಮಾಡಿದ ಕಣ. ಅದಕ್ಕೆ ಅಣ್ಣ ನಂಗೆ ಇಲ್ಲಿರೋದಕ್ಕೆ ಭಯ ಆಗೋದು. ಎಲ್ರು ನನ್ನ ಹರಿ ಹೆಂಡತಿ ಅಂತ ಅನ್ಕೋತಿದ್ದಾರೆ. ಇನ್ನು ಎಷ್ಟ್ ದಿನ ಅಂತ ಹೀಗೆ ಎಲ್ರು ಯಾಮಾರಿಸ್ತಿರ್ಲಿ ಹೇಳಿ? ನೀವು ಬೇರೆ ನನ್ನ ಮಾತೆ ಕೇಳಲ್ಲ. ಅದು ನಾನ್ ಬೇಡ ಅಂತಾನೆ ಹೇಳದ್ನಮ್ಮ. ಆದ್ರೆ ಅಪ್ಪ ಯಾಕೆ ಹೀಗ್ ಮಾಡಿದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಛೇ, ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಅದು ಸಾಕ್ ನಿಲ್ಸೋಣ. ಹರಿ ಮದ್ವೆ ಆದಾಗ್ಲಿಂದ ನಾನಿನ್ನ ನೋಡ್ತಾನೆ ಇದ್ದೀನಿ. ಮದ್ವೆ ಫೋಟೋ ಅಣ್ಣ ಅದು. ಅದನ್ನ ಮನೇಲಿ ಇಟ್ಕೊಳ್ದೆ ಏನ್ ಗ್ಯಾರೇಜ್ ಇಟ್ಕೊಳಕ್ಕಾಗತ್ತಾ? ಅದ್ ಹಾಗಲ್ಲ ಕಂಟಿ. ಯಾಕಣ್ಣ ನಂಗಿಂತ ಬುದ್ಧಿ ಬಂತು? ಹರಿ ಮತ್ತೆ ಅದಕ್ಕೆ ಸಂತೋಷವಾಗಿರೋದ್ನ ನಿನ್ನಿಂದ ಸೇರ್ಸ್ಕೊಳಕ್ ಆಗದೇ ಇಲ್ಲ ಅಲ್ಲ ಕಂಟಿ.
ಪರವಾಗಿಲ್ಲ ಅಣ್ಣ, ಹೌದು ಅಂತ ಒಪ್ಕೋ. ಒಂದು ಫೋಟೋಗೆ ಎಷ್ಟು ಬೇಜಾರಾಗ್ತಿರ್ಬೇಕಾದ್ರೆ ಇನ್ನು ಒಟ್ಟಿಗೆ ಬಾಳ್ತಾರೆ ಅಂದ್ರೆ ನಿಂಗೆ ಎಷ್ಟು ಬೇಜಾರಾಗ್ಬಾರ್ದು ಹೇಳು. ಏಯ್, ಇಂಥ ಕೆಟ್ಟ ಯೋಚನೆ ಬಿಟ್ಬಿಡೋಣ. ಒಳ್ಳೇದಲ್ಲ ಅಣ್ಣ ಇದು. ಅಣ್ಣ, ನಿನ್ನ ನಾವೆಲ್ಲರೂ ಎಲ್ಲೋ ಇಟ್ಟಿದ್ದೀವಿ, ಅದ್ರ ತಕ್ಕಾಗಿರೋಣ. ನಿಮ್ಮ ಅಪ್ಪನಿಗೆ ಗಸಗಸೆ ಪಾಯಸ ಅಂದ್ರೆ ಪ್ರಾಣ. ದುಬೈನಲ್ಲಿ ಏನೇನ್ ತಿಂದು ಬಾಯಿ ಕೆಡ್ಸ್ಕೊಂಡಿದಾರೋ ಏನೋ. 3 ವರ್ಷ ಆದ್ಮೇಲೆ ಮನೆಗೆ ಬರ್ತಿದ್ದಾರೆ ಪಾಪ. ಚೆನ್ನಾಗಿ ಊಟ ಮಾಡಿ ಅಂತಾನೆ ಅವ್ರಿಗೆ ಇಷ್ಟವಾದ ಪಾಯಸ ಮಾಡ್ತಿದ್ದೀನಿ. ನೀನೇನ್ ಬಂದ್ಬಿಡ್ತಾರೆ ಕಣೆ, ಅಷ್ಟ್ರಲ್ಲಿ ನೀನ್ ರೆಡಿ ಆಗ್ಬಿಡು, ಬರ್ತಿದಾಗೆ ಊಟ ಬಡಿಸ್ಬಿಡೋಣ. ಅಲ್ಲಮ್ಮ, ಅಪ್ಪ ಇವತ್ ಬರ್ತಿದ್ದಾರೆ ಅಂತ ನೀನ್ ನನ್ಗೊಂದ್ ಮಾತು ಹೇಳಿಲ್ವಲ್ಲ? ಮಾವ ಅಪ್ಪನ್ ಕರ್ಕೊಂಡ್ ಬರಕ್ಕೆ ಏರ್ಪೋರ್ಟ್ ಹೋದ್ಮೇಲೆ ಹೇಳ್ತಿದ್ಯಾ, ಏನ್ ವಿಷಯ? ಅಯ್ಯೋ, ಯಾವ್ದೋ ದನದಲ್ಲಿ ಮರ್ತೇ ಬಿಟ್ಟೆ ಕಣೆ. ಗೊತ್ತಿರತ್ತೆ ಬಿಡು, ಕತ್ತೆ ತರ ಕಿಚ್ಚೋದ್ ಬಿಟ್ರೆ ಬೇರೆ ಏನ್ ಗೊತ್ತು ನಿನಗೆ? ಏನೋ ಅಂದ್ಯಾ? ಇಲ್ಲಪ್ಪ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಅಪ್ಪ ಬಂದ್ಬಿಡ್ತಾರಲ್ವಾ ಅಂತ ಕೇಳ್ದೆ. ಹಾ, ಬರ್ತಾರೆ ಬರ್ತಾರೆ. ನೀನ್ ಕೊಬ್ಬು ಬಿಡ್ಸೋಕೆ ಬರ್ತಿರೋದು. ನೋಡ್ತಾ ಇರು ನಿನ್ಗೆ ಹೇಗ್ ಮೂಗ್ ದಾರ ಹಾಕಿ ಮೂಲೆಯಲ್ಲಿ ಕೂರಿಸ್ತಾರೆ ಅಂತ. ಗೊತ್ತಾಗ್ಲಿಲ್ವಾ? ನಿಮ್ಮಪ್ಪ ನಿನ್ಗೊಂದ್ ಗಂಡು ಹುಡುಕಿದಾರಂತೆ. ತುಂಬಾ ಒಳ್ಳೆ ಹುಡುಗ ಅಂತೆ ಕಣೆ. ಸ್ವಂತ ಮನೆ ಇದೆಯಂತೆ. ನಿಮ್ಮಪ್ಪನ ಕಂಪ್ನಿನಲ್ಲಿ ಅವನು ಕೆಲಸ ಮಾಡೋದಂತೆ. ಕೈ ತುಂಬಾ ಸಂಬಳ ಅಂತೆ. ಅಂತ ಸಂಬಂಧ ಸಿಕ್ಕಿರೋದು ನಮ್ಮ ಪಾಲಿಗೆ ಅದೃಷ್ಟ ಕಣೆ. ಬಾಬಾ ಬನ್ನಿ ಬಾಬಾ. ಕಾತ್ಯಾನಿ, ಬಾಬಾ ಬಂದ್ರು. ನಿಮ್ಮಪ್ಪ ಬಂದ್ಬಿಟ್ರು. ಸಲಾಮ್ ಅಲೈಕುಂ ಹಬೀಬಿ. ಹೇಗಿದ್ಯಾ ಮಗಳೇ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಪ್ಪ. ಒಂದ್ ನಿಮಿಷ. ಓ, ಇದು ಬೇರೆ. ನಡ್ರಿ ಒಳಗಡೆ. ನೀನ್ ಇದೆಯಾ ನೋಡಿ ನಾವು. ಕತ್ತೇನಿ, ನಿನ್ ಕೈಯಾರೆ ಒಂದು ಸ್ಪೆಷಲ್ ಸ್ಟ್ರಾಂಗ್ ಟೀ ತಗೊಂಡ್ಬರ್ತೀಯಾ? ಟೀ ಹಾಕ್ರಿ, ನಿಮ್ಗೆ ತುಂಬಾ ಇಷ್ಟ ಅಂತ ಗಸಗಸೆ ಪಾಯಸ ಮಾಡಿದೀನಿ, ತರ್ತೀನಿ ರೀ. ಏನ್ ಬಾವಾ, ಊರಿಗೆ ಬಂದ್ಯಾಟ್ಗೆ ಹೆಂಡತಿ ಕೈ ರುಚಿ ನೋಡ್ಬೇಕು ಅನ್ನಿಸ್ಬಿಡ್ತಾವ. ಮಗಳೇ, ಯಾಕಮ್ಮ ಸೊಪ್ಪಿದ್ಯಾ? ಹುಷಾರಿಲ್ವಾ? ಅಮ್ಮ ಏನಾರು ಹೊಡೆದ್ಲಾ? ಇಲ್ಲಪ್ಪ. ಮತ್ತೆ ಯಾಕಮ್ಮ ಡಲ್ ಆಗಿದ್ಯಾ? ಏನಾಯ್ತು? ಬಾವಾ, ನನಗೆ ಗೊತ್ತಾಯ್ತು. ಅಪ್ಪ ದುಬೈನ ತಂದಿರೋ ಗಿಫ್ಟ್ಗಳನ್ನ ಇನ್ನೂ ಸೂಟ್ ಕೇಸಿಂದ ತೆಗಿತಾನೆ ಇಲ್ವಲ್ಲ ಅಂತ ಬೇಜಾರು ಅಲ್ವೇನಮ್ಮ? ಓ, ಅದಾ ವಿಷಯ. ಮುದ್ದು ಬಂಗಾರಿ. ಕಣ್ಮುಚ್ಕೋ, ಕಣ್ಮುಚ್ಕೋ. ಟಂಟಣ. ಈ ಖುಷಿನಾ?
ನೋಡಿದ್ರ ಬಾವ ಮಕ ಹೆಂಗ್ ಅರಳ್ತು ನೋಡು. ಬಾವ ನನಗೇನು ತಂದಿಲ್ವಾ? ಇವ್ರಿಗೆಲ್ಲ ತಂದ್ಮೇಲೆ ನಿನ್ನೊಬ್ಬರು ಮರ್ತ್ಬಿಡ್ತೀನಾ? ತಗೋ. ಬಾವ ನೀನ್ ಸೂಪರ್ ಬಾವ. ಹೆಂಗೈತೆ ಬಾವ? ಅಯ್ಯಯ್ಯೋ, ಎಲ್ಲ ಒಟ್ಟಿಗೆ ಕುಡ್ದ್ಬಿಡ್ಬೇಡಣ, ಸ್ವಲ್ಪ ಸ್ವಲ್ಪ ದಿನ ಕುಡಿ ಆಯ್ತಾ? ತಗೊಳ್ಳಿ ರೀ. ನನಗೇನು ತಂದಿಲ್ವಾ? ಏನೇ ಇದು ಕೇಳೋ ಮಾತಾ? ಎಲ್ರಿಗೂ ತಂದ್ಮೇಲೆ ನಿನಗ್ ಮರ್ತ್ಬಿಡ್ತೀರ ನಾನು? ಅದು ನನ್ನ ಮುದ್ದು ವೈಫ್ಗೆ ನೋಡು, ಇದಾಕೋ, ಘಮ ಘಮ ಅಂತ ಇರ್ತೀಯ. ಚೆನ್ನಾಗಿದೆ. ಚಾಕ್ಲೇಟು ನನ್ನ ಮುದ್ದು ಮಗಳಿಗೆ ಅಂತ. ಆಮೇಲೆ ಇದೆಲ್ಲದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಖುಷಿ ಇದೆ. ಬಾವ ಇನ್ನೂ ಒಂದ? ನನಗ್ ಮೊದಲು ಕೊಡು ಬಾವ. ಸೀರೆ ತಂದಿದ್ದೀನಿ, ಉಟ್ಕೋತೀಯಾ? ಮಗಳೇ ನೋಡು, ಇದು ನಿನಗೋಸ್ಕರ. ಚೆನ್ನಾಗಿದ್ಯಾ? ಅಂದಂಗೆ ಬಾವ ಬಂದ್ ವಿಷಯ ಮಾತಾಡು, ನಮ್ಮ ಭಾರತಿಗೂ ಗೊತ್ತಾಗ್ಲಿ. ಕರೆಕ್ಟ್ ಬಾವ, ಮರ್ತೇ ಹೋಗಿತ್ತು ನನಗೆ. ನೋಡಮ್ಮ ಬರ್ತಿ, ನಿನಗೊಬ್ಬ ಒಳ್ಳೆ ಹುಡುಗನ್ ನೋಡಿದೀನಿ. ನಾನ್ ಕೆಲಸ ಮಾಡೋ ಕಂಪ್ನಿಲೆ ಸೂಪರ್ವೈಸರ್ ಪೋಸ್ಟರ್ ಇದ್ದಾನೆ, ಕೈ ತುಂಬಾ ಸಂಬಳ. ನಾನು ಅಂದ್ರೆ ತುಂಬಾ ರೆಸ್ಪೆಕ್ಟು. ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ವಿಚಾರಿಸಿದೀನಿ, ಒಳ್ಳೆ ಮನೆತನ, ಬೆಂಗಳೂರಲ್ಲಿ ಸ್ವಂತ ಮನೆ ಬೇರೆ ಇದೆ. ನೋಡಮ್ಮ ಭಾರತಿ, ನಿನಗಂತೂ ಹೇಳಿ ಮಾಡಿಸಿದ ಹುಡುಗ. ಊರಿ ನಾನು ಅದನ್ನೇ ಹೇಳ್ತಿದ್ದೆ ಅವಳಿಗೆ. ಆ ಹುಡುಗನು ರಜೆ ಮೇಲೆ ಊರಿಗೆ ಬಂದಿದ್ದಾನೆ, ಆದಷ್ಟು ಬೇಗ ಮಾತುಕತೆ ಶುರು ಮಾಡ್ಬಿಡೋಣ. ಬಾವ ಹುಡುಗ ಒಳ್ಳೆ ಒಂದು ಅಂದ್ಮೇಲೆ ತಡ ಏನಕ್ಕೆ, ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡೋಣ. ಅದಾದ್ರೆ ಇನ್ನೂ ಒಳ್ಳೇದು. ಅಂತೂ ನನ್ನ ಮಗಳ ಮದುವೆ ಮಾಡಿ ಮುಗಿಸ್ಬಿಟ್ರೆ ತಲೆ ಮೇಲಿರೋ ಜವಾಬ್ದಾರಿ ಮುಗ್ದಂಗೆ. ಆಮೇಲೆ ದುಬೈಯು ಬೇಡ, ಕುವೈತು ಬೇಡ, ಇಲ್ಲೇ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ. ಈ ತರದನು ಅಂತ ಅನ್ಕೊಂಡಿರಲಿಲ್ಲ, ಬಿಡೋಣ. ನಿನ್ಗಿಂತ ಮೊದಲು ಮದುವೆ ಆದ್ರೆ ನಿನ್ ತಮ್ಮಂದಿರು ಖುಷಿಯಾಗಿರ್ಬಾರ್ದು ಅಲ್ವಾ? ಅಣ್ಣ ಇವಾಗೆಲ್ಲ ಓಕೆನಾ? ನೀನ್ ಹ್ಯಾಪಿನಾ? ಒಳಗಡೆ ಫೋಟೋ ನೋಡಿದ್ಯಾ? ಹೆಂಗಿದೆ? ಚೆನ್ನಾಗಿದೆ ಕಣ. ಹೂ, ಮತ್ತೆ ಯಾವಾಗ ನೋಡಿದ್ರು ಪದೇ ಪದೇ ಸುಳ್ಳು ಮದ್ವೆ ಅಂತ ಹೇಳ್ತಾ ಇರ್ತಾರೆ. ನಿಜವಾದ ಮದ್ವೆ ಅಂತ ಪ್ರೂಫ್ ತೋರ್ಸೋದ್ ಬೇಡವಾ? ಹೀಗೆಲ್ಲ ಮಾಡಿದ್ರೆ ಚಂದನಂಗೆ ಬೇಜಾರಾಗಲ್ವೇನೋ? ಅಣ್ಣ ನೀ ನನ್ಗೊಂದು ನಿಜ ಹೇಳು, ನೀನು ನನ್ನ ಗಂಡನ ಇಲ್ಲ ಅವಳ್ಗ? ಯಾವಾಗ ನೋಡಿದ್ರು ಚಂದನ ಪಾಪ ಪಾಪ ಅಂತ ಅವಳಿಗೆ ಸಪೋರ್ಟ್ ಮಾಡ್ತಿರ್ತೀಯ. ನಾನ್ ಮಾಡಿರೋ ಒಂದಾದ್ರೂ ಒಳ್ಳೇದು ನಿನ್ ಬಾಯಿಂದ ಬಂದಿದ್ಯಾ? ಈ ತರ ಫೋಟೋ ನೋಡಿದ್ರೆ ಅಲ್ವಾ ಅವಳಿಗೂ ನನ್ನ ಮೇಲೆ ಲವ್ ಬರೋದು. ಆಮೇಲೆ ಇನ್ನೊಂದು ವಿಚಾರ ಏನ್ ಗೊತ್ತಾ, ನನಗೆ ನಾನು ಮಾಡ್ತಿದ್ದ ಹಳೆ ಕೆಲಸನೇ ವಾಪಸ್ ಸಿಕ್ಕಿದೆ ಈಗ. ಹೌದೇನೋ? ಹ್ಞೂ ಅಣ್ಣ, ಇವಾಗ ನನಗೆ ತಿಂಗಳು ಸಂಬಳ ಬರುತ್ತೆ. ಇನ್ಮೇಲೆ ಚಂದನನ್ನ ಹೇಗ್ ನೋಡ್ಕೋತೀನಿ ನೋಡ್ತಾ ಇರೋ. ಇನ್ ಮುಂದೆ ಅವಳ ಬಾಯಲ್ಲಿ ನಾನು ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತೇ ಬರಲ್ಲ. ಬಂದ್ರೆ ನೀನ್ ಅವಾಗ ಹೇಳು. ಏನ್ ಹೇಳ್ತಿದ್ದ ನಿನ್ ತಮ್ಮ ಕಂಟಿ? ನಾನ್ ಕೆಲ್ಸ ಇಲ್ಲದೆ ಖಾಲಿ ಇದ್ದೀನಿ ಅಂತ ಯಾವಾಗ್ಲೂ ಹಂಗ್ಸಿ ಮಾತಾಡ್ತಿದ್ದಲ್ಲ, ಇನ್ ಮುಂದೆ ನೋಡು ನಾನು ನೋಡಿ ಉರ್ಕೊಂಡ್ ಸಾಯ್ಬೇಕು ಅವನು. ಅವ್ನು ನಿನಗೂ ತಮ್ಮನೇ ಅಲ್ವೇನೋ? ಅಯ್ಯೋ ಏನ್ ತಮ್ಮ ಬೇಡ, ಅವ್ನ್ ಮಾತಾಡೋ ರೀತಿನೇ ನನ್ಗೆ ಇಷ್ಟ ಆಗಲ್ಲ. ಯಾವಾಗ್ಲೂ ಹೀಗೋ ಹಟ್ ಮಾಡ್ತಾನೆ. ಅಣ್ಣ ಅನ್ನೋ ರೆಸ್ಪೆಕ್ಟ್ ಇಲ್ದೆ ಹೇಗ್ ಕೂಗಾಡ್ತಾನೆ ಅಂತ ನೀನೇ ನೋಡಿದ್ಯಲ್ಲ. ಹರಿ, ಅವನ್ ಚಿಕ್ಕವನು ಕಣೋ. ಅಣ್ಣ ತಮ್ಮ ಅಂದ್ಮೇಲೆ ಚಿಕ್ಕ ಪುಟ್ಟ ವಿಷಯ ಬರುತ್ತೆ, ಅದನ್ನ ಹೊಂದ್ಕೊಂಡು ಹೋಗ್ಬೇಕೆ ಹೊರತು ಹೊಡೆದಾಡ್ಕೊಂಡು ಹೋದ್ರೆ ಬೆಲೆ ಇರುತ್ತಾ ಹೇಳು?
ಅವನಿಗೆ ಒಂದ್ ಸ್ವಲ್ಪ ಮುಂಗೋಪ ಒಪ್ಕೋತೀನಿ, ಆದ್ರೆ ಮನ್ಸು ಮಗು ತರ ಕಣೋ. ಹೌದೌದು. ಒಂದ್ ಕೆಲಸ ಮಾಡು, ನಾಳೆಯಿಂದ ಅವ್ನು ನಿಪ್ಪಲ್ ತಂದು ಕೊಟ್ಬಿಡು ಅವನಿಗೆ. ನೋಡೋಣ, ನನಗೆ ನಿಂತರ ಎಲ್ಲ ಸರಿ ದೂಗಿಸ್ಕೊಂಡು ಹೋಗಕ್ ಆಗಲ್ಲ. ಆಯ್ತು ಬಿಡು. ಯಾಕಣ ಒಂಥರ ಇದ್ಯಾ? ಹುಷಾರಿಲ್ವಾ? ನನ್ಗೇನೋ ಆಗಿದೆ, ಚೆನ್ನಾಗೇ ಇದೀನಿ. ಇಲ್ಲಣ್ಣ, ನೀನ್ ಡೈಲಿ ಇದ್ದಾಗಿಲ್ಲ. ಏನಾಯ್ತು ಹೇಳು? ಏನೂ ಆಗಿಲ್ಲ ಹರಿ, ಸ್ವಲ್ಪ ತಲೆನೋವ್ತಾಯ್ತು, ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅಷ್ಟೇ. ಅಯ್ಯೋ ಏನಾಯ್ತಣ್ಣ? ಇರು ನಾನು ಹೋಗಿ ಬಾಂಬ್ ತರ್ತೀನಿ. ಬೇಡ 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 ಬೇಡ, ನಾನು ಆಗ್ಲೇ ಹಚ್ಕೊಂಡಿದ್ದೀನಿ, ಕಡಿಮೆ ಆಗ್ತಾ ಇದೆ. ನೀನ್ ಮಲ್ಕೋ ಹೋಗು, ಟೈಮ್ ಆಯ್ತು. ಅಲ್ಲಣ್ಣ, ಬೇರೆ ಏನೂ ಸಮಸ್ಯೆ ಇಲ್ಲ ತಾನೆ? ಇಲ್ಲ ಕಣ. ಅಣ್ಣ, ಏನೇ ಇದ್ರು ನನ್ನ ಹತ್ರ ಹೇಳ್ಕೊ. ನೀನು ಯಾವಾಗ್ಲೂ ನಮ್ಮೊಳ್ಳೆದೇನೆ ಬಯಸೋ ನೀನು ಸೈಲೆಂಟ್ ಆಗಿದ್ಬಿಟ್ರೆ ನನ್ನ ಮನ್ಸಿಗೆ ಒಂಥರ ಕಷ್ಟ ಆಗುತ್ತೆ. ಏನೂ ಆಗಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಹಾಗಾದ್ರೆ ನೀನ್ ಸಂತೋಷವಾಗಿದ್ಯಲ್ವಾ? ಹೌದು ಕಣವ. ನಮ್ಮ ಮುತ್ತಣ್ಣ ಅಂದ್ರೆ ಮುತ್ತಣ್ಣ ಯಾವಾಗ್ಲೂ ಹಿಂಗೆ ಸಂತೋಷವಾಗಿ ನಗ್ನಗ್ತಾ ಇರ್ಬೇಕು.